ಸರ್, ಈಗ ಸರ್ಕಾರ ಏಪ್ರಿಲ್ 1ನೇ ತಾರೀಕಿಂದ ನಂದಿನಿ ಹಾಲಿನ ದರವನ್ನ 4 ರೂಪಾಯಿ ಏರಿಕೆ ಮಾಡಿದೆ. ಇದು ಸರಿನಾ ತಪ್ಪಾ ನಿಮ್ಮ ಪ್ರಕಾರ? ಸರಿ ಅಲ್ಲ ಮೇಡಮ್, ರೈತರಿಗೆ ಒಳ್ಳೇದೇ ಅಲ್ಲ. ರೈತರಿಗೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಲಾಭನೇ ಅಲ್ವಾ. ಏನಂದ್ರೆ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇನೆ, ಯಾಕಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ. 2 ರೂಪಾಯಿ ಹಾಲಿಗೇನು 4 ರೂಪಾಯಿ ಜಾಸ್ತಿ ಮಾಡಿರೋದೇನು ತಪ್ಪೇನಿಲ್ಲ, ಸರ್ಕಾರ ಮಾಡಿರೋದು ಒಳ್ಳೇದೇನೆ. Increasing the price is somehow okay. Farmers reach agidre ಒಳ್ಳೆದೇ. So now Nandini is giving very high competitive rate. Nothing wrong because they are doing good quality. Let them increase the price. ಸರ್, ಈಗ ಸರ್ಕಾರ ಏಪ್ರಿಲ್ 1ನೇ ತಾರೀಕಿಂದ ನಂದಿನಿ ಹಾಲಿನ ದರವನ್ನ 4 ರೂಪಾಯಿ ಏರಿಕೆ ಮಾಡಿದೆ. ಇದು ಸರಿನಾ ತಪ್ಪಾ ನಿಮ್ಮ ಪ್ರಕಾರ? ಸರಿ ಅಲ್ಲ ಮೇಡಮ್, ರೈತರಿಗೆ ಒಳ್ಳೇದೇ ಅಲ್ಲ. ರೈತರಿಗೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಲಾಭನೇ ಅಲ್ವಾ. ರೈತರಿಗೂ ಕೊಡ್ತಾ ಇದಾರೆ ಅನ್ಸುತ್ತೆ ಮೋಸ್ಟ್ಲಿ. ನಿಮಗೆ ಅನ್ಸಲ್ವಾ ಈಗ ಹಾಲು ಅಂದ್ರೆ ಅದೊಬ್ಬ ಬಡವನಿಂದ ಹಿಡಿದು ಶ್ರೀಮಂತ ಎಲ್ಲರಿಗೂ ಬೇಕಾಗುತ್ತೆ, ಅದ್ರ ಮೇಲೆ ಹೌದು, ರೇಟ್ ಜಾಸ್ತಿ ಮಾಡಿದ್ರೆ ಅದು ಪ್ರತಿ ಎವರಿ ಡೇನು ಹಾಲು ಪ್ರತಿ ಮನೆಗೂ ತಗೊಂತಾರೆ. ಹಾಲು ಬೇಕೇ ಬೇಕು. ಹಾಲು ಫಸ್ಟ್ ಮುಖ್ಯವಾದದ್ದು ಮನುಷ್ಯನಿಗೆ. ಹಾಲು ಪ್ರತಿದಿನ ಎವ್ರಿ ಡೇ ಬೇಕು. ಬೆಳಗ್ಗೆ ಇಲ್ಲ ಸಂಜೆ ಮಾಮೂಲಿ ಇದ್ದೇ ಇರುತ್ತೆ. ಎಲ್ಲರಿಗೂ ಕಾಫಿ ಕುಡಿಯೋದು, ಟೀ ಕುಡಿಯೋದು ಚಟ ಇದ್ದೇ ಇರ್ತದೆ. ಬಟ್ ಏನಂದ್ರೆ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇನೆ, ಯಾಕಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಅನ್ಸುತ್ತೆ ರೈತರು ಕೊಡ್ತಾರೆ ಅವರು ಅಂತ ಹೇಳಿ. ಕೊಡ್ತಾರೆ ಅಂತ 100% ನಂಬಿಕೆ ಇದೆ ನನಗೆ. ಹಾಗಾದ್ರೆ ನಿಮ್ಮ ಪ್ರಕಾರ ನೀವು ಬೆಳೆ ಏರಿಕೆ ಮಾಡಿದ್ರೆ ಓಕೆ, ನೀವು ಕೊಟ್ಟು ತಗೊಂಡು. ಈಗ ಹಾಲಿನ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇ ಮೇಡಮ್, ಯಾಕಂದ್ರೆ ಈಗ ಟೀ ಕುಡಿಯೋರು ಸಿಗರೇಟ್ಗೆ 20 ರೂಪಾಯಿ ಖರ್ಚು ಮಾಡ್ತಾರೆ. 2 ರೂಪಾಯಿ ಹಾಲಿಗೇನು 4 ರೂಪಾಯಿ ಜಾಸ್ತಿ ಮಾಡಿರೋದೇನು ತಪ್ಪೇನಿಲ್ಲ, ಸರ್ಕಾರ ಮಾಡಿರೋದು ಒಳ್ಳೇದೇನೆ ನನ್ನ ಲೆಕ್ಕಾಚಾರದಲ್ಲಿ. ಈಗ ಟೀ ಕುಡಿಯೋನು 10 ರೂಪಾಯಿ 12 ರೂಪಾಯಿ ಇಲ್ಲ 15 ರೂಪಾಯಿ ಕೊಟ್ಬಿಟ್ಟು ಒಂದು ಟೀ ತೊಗೋತಾನೆ, ಅದ್ರ ಜೊತೆಗೆ 20 ರೂಪಾಯಿ ಸಿಗರೇಟ್ ತೊಗೋತಾನೆ. ಇಲ್ಲ ಒಂದು ಕಿಂಗು ಇಲ್ಲ ಲೈಟ್ಸು ಯಾವ್ದಾರ ತೊಗೊಂಡ್ರೆ ಅದು 20 ರೂಪಾಯಿ ಅಲ್ವಾ. ಈಗ ಎಲ್ತ್ ಕೊಡೋದು ಒಳ್ಳೇದ ರೇಟು, ಇದು ಸಿಗರೇಟ್ ಕೊಡೋದು ಒಳ್ಳೇದ? ಬಟ್ ಹೇಳ್ತಾರಲ್ಲ, ಗ್ಯಾರಂಟಿ ಕೊಟ್ಟು ಸರ್ಕಾರ ದುಡ್ಡು ಖಾಲಿ ಆಗಿದೆ, ಯೂಸ್ ಮಾಡ್ಕೋಸ್ಕರ ಇರ್ಬೋದು ಮೇಡಮ್. ಅವರು ಒಳ್ಳೇದೇ ಅಲ್ಲ, ಒಳ್ಳೇದೇ ಮಾಡ್ತಾವ್ರಲ್ಲ ಕಾಂಗ್ರೆಸ್ ಸರ್ಕಾರದವರು. ಈಗ ರೈತರಿಗೆ ತಾನೇ ಒಳ್ಳೇದು ಮಾಡ್ತಾ ಇರೋದು. ಅದು ಹಾಲ್ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇನೆ, ತಪ್ಪೇನೂ ಇಲ್ಲ. ಹಾಗಾದ್ರೆ ನೀವು ರೆಡಿ ಇನ್ನ ಬೆಲೆ ಏರಿಕೆ ಮಾಡ್ತಾರೆ, ಇನ್ನ ಓಕೆನಾ ನಿಮಗೆ? ಯಾವುದಕ್ಕೆ? ಇವಾಗ ಬಸ್ಸಿನ ಬೆಲೆ ಏರಿಕೆ ಮಾಡಿದ್ರು. ಬಸ್ಸೆಲ್ಲ ನಾನು ಹೇಳಲ್ಲ ಮೇಡಮ್, ಹಾಲಿಗೆ ಮಾಡಿರೋದು ಮಾತ್ರ ಒಳ್ಳೇದೇನೆ, ಯಾಕಂದ್ರೆ ರೈತರಿಗೆ ಉಪಯೋಗ ಆಗುತ್ತೆ. ನಾನು ಒಬ್ಬ ರೈತನ ಮಗ ಆಗಿ ನಾನು ಹೇಳ್ತಾ ಇರೋದು. ವರ್ಷಕ್ಕೆ 2 ಸರಿ ಮಾಡಿದ್ರೆ ಓಕೆ ಹಂಗಾದ್ರೆ? 2 ಸಲ ಎಲ್ಲ 3 ಸರಿ ಮಾಡಲಿ ಮೇಡಮ್, ರೈತರಿಗೆ ಒಳ್ಳೇದಲ್ಲ. ಈಗ ನೀವು ಬೇರೆದು ಕೆಟ್ಟ ಚಟಗಳಿಗೆ ರೇಟ್ ಜಾಸ್ತಿ ಮಾಡೋದಕ್ಕೆಲ್ಲ ದುಡ್ಡು ಕೊಡ್ತೀರಿ ಅಲ್ವಾ. ಡ್ರಿಂಕ್ಸ್ ಜಾಸ್ತಿ ಮಾಡಿದಾಗ ಅದಕ್ಕೂ ಕೊಡ್ತಾ ಇದ್ದೀರಿ. ಈಗ ಹಾಲ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ ನೀವು ಯಾಕೆ ಕೇಳ್ತಾ ಇದ್ದೀರಾ ರೈತರು ಜಾಸ್ತಿ ಮಾಡಿದ್ದಾರೆ ಅಂತ? ತಪ್ಪಲ್ವಾ? ಹಾಲ್ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದೇ. ಹೌದು, ಪ್ರತಿಯೊಬ್ಬ ಮನೆಯಲ್ಲೂ ಎಣ್ಣೆ ಹೊಡಿತಾರೆ, ರೇಟ್ ಜಾಸ್ತಿ ಮಾಡ್ಯಾರ, ಅದನ್ನ ಯಾಕೆ ಕೇಳಲಿಲ್ಲ? ಕರೆಕ್ಟ್ ಅಲ್ವೇನ್ರೆ? ಹೌದು, ಹಾಲು ರೇಟ್ ಜಾಸ್ತಿ ಮಾಡಿರೋದು ತುಂಬ ಒಳ್ಳೇದು. ಸಿದ್ದರಾಮಯ್ಯ ಸರ್ಕಾರ ಒಳ್ಳೇದೇ ಮಾಡ್ತಾವ್ರೆ, ಏನು ಮಾಡ್ತಾ ಇಲ್ಲ. ನೆಕ್ಸ್ಟ್ DK ಶಿವಕುಮಾರ್ CM ಆದರೆ ಅವರು ಒಳ್ಳೇದೇ ಮಾಡೇ ಮಾಡ್ತಾರೆ. Increasing the price is somehow okay. If it reaches farmers ರೀಚ್ ಆಗಿದ್ರೆ ಒಳ್ಳೆದೇ. ಬಿಕಾಸ್ ನಾವು ವಾಟರ್ ಬಾಟ್ಲಿ 20 ರೂಪಾಯಿ ಪರ್ಚೇಸ್ ಮಾಡ್ತಾಯಿದ್ವಿ. ನವೇಡೇಸು ಅವರು ಹಸು ಇದು ಕ್ಯಾಟಲ್ ಫೀಲ್ಡ್ನೇ ಇಂಪ್ರೂವ್ ಆಗಿ ಮಾಡೋದು ಅದೆಲ್ಲ ತುಂಬ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. ಸೊ ವಾಟ್ ಎವರ್ ದ ಪ್ರೈಸಿಂಗ್ they are increasing, it may be somehow it is reasonable. At the same time it should reach to farmer also. That's my opinion. ಈಗ ಇವರು ಈ ತರ ಇನ್ಕ್ರೀಸ್ ಮಾಡಿರೋದ್ರಿಂದ ಅದನ್ನ ಫಾರ್ಮರ್ಸ್ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಲೈಕ್ ಎಲ್ಲರೂ ಹೇಳ್ತಿರೋದು ಫಾರ್ಮರ್ಸ್ ರೀಚ್ ಆಗಲ್ಲ, ಅವರೇ ಅದನ್ನ ಯೂಸ್ ಮಾಡ್ಕೊಳ್ತಾರೆ. See, in AP the procurement price there's the procurement price is little bit higher than Karnataka. So now Nandini is giving very high competitive rate. So the quality also good only. So nothing wrong in increasing the prices. According to you, increase ಮಾಡಿರೋದು? Nothing wrong. Because they are going good quality. Let them increase the price. At the same time, my intention is our farmers ಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಆ ಪ್ರೈಸಲ್ಲಿ. ಫಾರ್ಮರ್ಸ್ ಹೆಲ್ಪ್ ಮಾಡೋಂಗಿದ್ರೆ ಇಟ್ಸ್ ಓಕೆ. Yes, increasing the price is reasonable. At the same time, my intention is it should reach to farmer also.